ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೀಕ್ಷಕರೇ, ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲಕ್ಕೆ ನಾನು ಸದಾ ನಿಮಗೆ ಚಿರಋಣಿಯಾಗಿರುತ್ತೇನೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳನ್ನು ಸದಾ ನಮಗೆ ತಿಳಿಸುತ್ತಿರಿ. ಸದಾ ನಮ್ಮ ಚಾನಲ್ ಜೊತೆ ಇರಿ ಎಂದು ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ನ ಪ್ರಾರಂಭ ಮಾಡೋಣವೇ? ವೀಕ್ಷಕರೇ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡುವ ಅತೀ ದೊಡ್ಡ ರಹಸ್ಯ ಯಾವುದು ಗೊತ್ತೇ? ಅದುವೇ ಸಂಬಂಧಗಳು, ಅಂದರೆ ರಿಲೇಷನ್ಶಿಪ್ಸ್. ನಾವು ಮೊದಲನೆಯ ಎಪಿಸೋಡ್ನಲ್ಲಿ ನಾವು ಹುಟ್ಟುವ ಮುನ್ನ ನಡೆಯುವ ಸೋಲ್ ಕಾಂಟ್ರಾಕ್ಟ್ ಅಥವಾ ಆತ್ಮಗಳ ಒಪ್ಪಂದದ ಬಗ್ಗೆ ತಿಳಿದುಕೊಂಡಿದ್ದೆವು. ಆದರೆ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಆತ್ಮವೂ ಈ ಭೂಮಿಗೆ ಬರುವಾಗ ಬರಿಗೈಲಿ ಬರುವುದಿಲ್ಲ. ತನ್ನೊಂದಿಗೆ 5 ವಿಧದ ವಿಶೇಷ ಒಪ್ಪಂದಗಳನ್ನು ಬರೆದುಕೊಂಡು ಬಂದಿರುತ್ತವೆ. ಇಂದು ಈ 2ನೇ ಎಪಿಸೋಡ್ನಲ್ಲಿ ಆ 5 ರಹಸ್ಯ ವಿಧಗಳು ಯಾವುವು ಮತ್ತು ಅವು ನಮ್ಮ ಬದುಕನ್ನು ಹೇಗೆ ಸ್ವರ್ಗ ಅಥವಾ ನರಕ ಮಾಡುತ್ತವೆ ಅಂತ ನೋಡೋಣವೇ? ಇದನ್ನು ಕೇಳಿದ ಮೇಲೆ ನಿಮ್ಮ ಜೀವನದಲ್ಲಿರುವ ವ್ಯಕ್ತಿಗಳು ನಿಮ್ಮೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ನೀವೇ ಸುಲಭವಾಗಿ ತಿಳಿಯಬಹುದು. ಮೊದಲನೆಯ ವಿಧ ಕಾರ್ಮಿಕ್ ರಿಲೇಷನ್ಶಿಪ್. ಕಾರ್ಮಿಕ್ ರಿಲೇಷನ್ಶಿಪ್ ಬಗ್ಗೆ ಆಧ್ಯಾತ್ಮದ ಆಳವಾದ ಸಿದ್ಧಾಂತ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಪ್ರಕಾರ ಕಾರ್ಮಿಕ್ ರಿಲೇಷನ್ಶಿಪ್ ಎಂದರೆ ಜನ್ಮ ಜನ್ಮಾಂತರದ ಸಾಲ ತೀರಿಸುವ ಹಂತ. ಹಿಂದಿನ ಜನ್ಮಗಳಲ್ಲಿ ನೀವು ಒಬ್ಬ ವ್ಯಕ್ತಿಗೆ ಅತಿಯಾದ ನೋವು ಕೊಟ್ಟಿರಬಹುದು ಅಥವಾ ಅವರು ನಿಮಗೆ ಮೋಸ ಮಾಡಿರಬಹುದು. ಆ ಜನ್ಮದಲ್ಲಿ ಆ ಲೆಕ್ಕ ಚುಕ್ತಾ ಆಗದೆ ಇದ್ದಾಗ ಬ್ರಹ್ಮಾಂಡವು ಈ ಜನ್ಮದಲ್ಲಿ ನಿಮ್ಮಿಬ್ಬರನ್ನು ಮುಖಾಮುಖಿ ತಂದು ನಿಲ್ಲಿಸುತ್ತದೆ. ಕಾರ್ಮಿಕ್ ಪಾರ್ಟ್ನರ್ ನಿಮ್ಮ ಬದುಕಿಗೆ ಬಂದಾಗ ಆರಂಭದಲ್ಲಿ ಅತಿಯಾದ ಪ್ರೀತಿ, ರೋಮಾಂಚನ ಇರುತ್ತದೆ. ಆದರೆ ಕೆಲವೇ ದಿನಗಳಲ್ಲಿ ಆ ಪ್ರೀತಿ ಮಾಯವಾಗಿ ಅತಿಯಾದ ಜಗಳ, ಸಂಶಯ, ಮಾನಸಿಕ ಹಿಂಸೆ ಪ್ರಾರಂಭವಾಗುತ್ತದೆ. ಇದು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಪ್ರೀತಿ ಮತ್ತು ದ್ವೇಷದ ನಡುವಿನ ವ್ಯತ್ಯಾಸವೇ ನಿಮಗೆ ಮರೆತು ಹೋಗುತ್ತದೆ. ಮನಃಶಾಸ್ತ್ರಜ್ಞರು ಇದನ್ನು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಕರೆದರೆ, ನಮ್ಮ ಆಧ್ಯಾತ್ಮ ಇದನ್ನು ಕಾರ್ಮಿಕ್ ಬಾಂಡ್ ಅಥವಾ ಕರ್ಮದ ಸಾಲದ ಕೊಂಡಿ ಎನ್ನುತ್ತದೆ. ನೀವು ಆ ವ್ಯಕ್ತಿಯಿಂದ ಎಷ್ಟು ದೂರ ಓಡಲು ಪ್ರಯತ್ನಿಸಿದರೂ ಬ್ರಹ್ಮಾಂಡ ನಿಮ್ಮನ್ನು ಮತ್ತೆ ಅವರ ಬಳಿಯೇ ತರುತ್ತದೆ. ಯಾಕೆ ಗೊತ್ತೇ? ಎಲ್ಲಿಯವರೆಗೆ ನೀವು ಅವರ ಜೊತೆಗಿನ ಕರ್ಮದ ಲೆಕ್ಕವನ್ನು ಕ್ಷಮೆಯ ಮೂಲಕ ಮುಗಿಸುವುದಿಲ್ಲವೋ ಅಲ್ಲಿಯವರೆಗೆ ಆ ಅದೃಶ್ಯ ಸರಪಳಿ ನಿಮ್ಮನ್ನು ಬಿಡುವುದೇ ಇಲ್ಲ. ಫ್ರೆಂಡ್ಸ್, ಈ ಕಾರ್ಮಿಕ್ ಬಂಧನ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಇವತ್ತು ಮಾಡರ್ನ್ ಮೆಡಿಕಲ್ ಸೈನ್ಸ್ ಮತ್ತು ಎನರ್ಜಿ ಹೀಲಿಂಗ್ ಶಾಸ್ತ್ರಗಳು ಒಂದು ಆಘಾತಕಾರಿ ಸತ್ಯವನ್ನು ಒಪ್ಪಿಕೊಳ್ಳುತ್ತವೆ. ನೀವು ಯಾರೊಂದಿಗಾದರೂ ತೀವ್ರವಾದ ಕಾರ್ಮಿಕ್ ನರಕದಲ್ಲಿ ಬದುಕುತ್ತಿದ್ದರೆ ಆ ನೆಗೆಟಿವ್ ಎನರ್ಜಿ ಕೇವಲ ನಿಮ್ಮ ಮನಸ್ಸನ್ನು ಮಾತ್ರವಲ್ಲ, ನಿಮ್ಮ ದೇಹದ ಒಳಗಿರುವ ಹೃದಯ ಚಕ್ರ ಅಂದರೆ ಹಾರ್ಟ್ ಚಕ್ರ ಮತ್ತು ಮಣಿಪುರ ಚಕ್ರವನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿಬಿಡುತ್ತದೆ. ಅದಕ್ಕೆ ನೋಡಿ, ಇಂತಹ ಟಾಕ್ಸಿಕ್ ಸಂಬಂಧದಲ್ಲಿ ಇರುವವರಿಗೆ ಕಾರಣವಿಲ್ಲದೆ ಎದೆ ಭಾರವಾಗುವುದು, ಉಸಿರಾಟದ ತೊಂದರೆ ಅಥವಾ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯ ಸಮಸ್ಯೆಗಳು ನಿರಂತರವಾಗಿ ಕಾಡುತ್ತವೆ. ಅಂದರೆ ಆ ವ್ಯಕ್ತಿ ನಿಮ್ಮ ಆಲೋಚನೆಯನ್ನು ಮಾತ್ರವಲ್ಲ, ನಿಮ್ಮ ದೇಹದ ಪ್ರಾಣಶಕ್ತಿಯನ್ನೇ ಹೀರುತ್ತಿರುತ್ತಾರೆ. ಅಂದರೆ ಎನರ್ಜಿ ವ್ಯಾಂಪೈರ್ಸ್. ನಿಮ್ಮ ಹಳೆಯ ಜನ್ಮದ ಋಣ ತೀರುವವರೆಗೂ
ಈ ಶಕ್ತಿಯ ಶೋಷಣೆ ನಿಲ್ಲುವುದೇ ಇಲ್ಲ. ಹಾಗಾದರೆ ಈ ನರಕ ಸದೃಶ ಬಂಧನದಿಂದ ಮುಕ್ತಿ ಪಡೆಯುವುದು ಹೇಗೆ? ಚೆನ್ನಾಗಿ ನೆನಪಿಡಿ ಸ್ನೇಹಿತರೆ, ಕಾರ್ಮಿಕ್ ರಿಲೇಶನ್ಶಿಪ್ನ ಮುಖ್ಯ ಉದ್ದೇಶ ನಿಮ್ಮನ್ನು ಕಾಡುವುದು ಅಲ್ಲ, ನಿಮಗೆ ಪಾಠ ಕಲಿಸುವುದು. ನಿಮ್ಮ ಒಳಗಿರುವ ಅತಿಯಾದ ಭಾವುಕತೆ, ಕೀಳರಿಮೆ ಅಥವಾ ಅಹಂಕಾರವನ್ನು ಕರಗಿಸಲು ಆ ವ್ಯಕ್ತಿ ಕಠಿಣ ಶಿಕ್ಷಕನಾಗಿ ಬಂದಿರುತ್ತಾರೆ. ಯಾವ ದಿನ ನೀವು ಆ ವ್ಯಕ್ತಿಯನ್ನು ದ್ವೇಷಿಸುವುದನ್ನು ನಿಲ್ಲಿಸಿ ಮನಸ್ಸಿನ ಆಳದಿಂದ ಅವರನ್ನು ಕ್ಷಮಿಸಿಬಿಡುತ್ತೀರೋ ಮತ್ತು ಆ ನೋವಿನಿಂದ ನೀವು ಸ್ವಾವಲಂಬಿಯಾಗಿ ಬದುಕುವುದನ್ನು ಕಲಿತುಕೊಳ್ಳುತ್ತೀರೋ, ಆ ಕ್ಷಣವೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಿಂದ ಆ ಕರ್ಮದ ಲೆಕ್ಕ ಡಿಲೀಟ್ ಆಗಿಬಿಡುತ್ತದೆ. ಆಶ್ಚರ್ಯ ಎಂದರೆ ಆ ಪಾಠ ಮುಗಿದ ತಕ್ಷಣ ಬ್ರಹ್ಮಾಂಡ ತಾನಾಗಿಯೇ ಆ ವ್ಯಕ್ತಿಯನ್ನು ನಿಮ್ಮ ಬದುಕಿನಿಂದ ಶಾಶ್ವತವಾಗಿ ದೂರ ಮಾಡಿಬಿಡುತ್ತದೆ ಅಥವಾ ಆ ಸಂಬಂಧದಲ್ಲಿ ಅದ್ಭುತವಾದ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಎರಡನೆಯ ವಿಧ ಸೋಲ್ಮೇಟ್ಸ್. ಕರ್ಮದ ಬಿರುಗಾಳಿ ಮುಗಿದ ಮೇಲೆ ನಿಮ್ಮ ಬದುಕಿನ ಮೇಲೆ ಗಾಯಗಳಿಗೂ ಮದ್ದರೆಯಲು ಬ್ರಹ್ಮಾಂಡ ಒಂದು ಅದ್ಭುತ ಶಕ್ತಿಯನ್ನು ಕಳಿಸುತ್ತದೆ. ಅವರೇ ಸೋಲ್ಮೇಟ್ಸ್. ಸೋಲ್ಮೇಟ್ ಅಂದರೆ ಕೇವಲ ಲವರ್ ಅಥವಾ ಪತಿ ಪತ್ನಿ ಮಾತ್ರವಲ್ಲ ಸ್ನೇಹಿತರೆ. ಅದು ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡುವ ಒಬ್ಬ ಜೀವದ ಗೆಳೆಯ ಅಥವಾ ಗೆಳತಿಯರಿರಬಹುದು, ನಿಮ್ಮ ಕಣ್ಣೀರು ಒರೆಸುವ ತಾಯಿ ಇರಬಹುದು, ಅಥವಾ ನಿಮ್ಮನ್ನು ಮುನ್ನಡೆಸುವ ಒಬ್ಬ ಸದ್ಗುರು ಇರಬಹುದು. ಇವರು ನಿಮ್ಮದೇ ಆತ್ಮದ ಕುಟುಂಬಕ್ಕೆ ಅಂದರೆ ಸೋಲ್ ಫ್ಯಾಮಿಲಿಗೆ ಸೇರಿದವರು. ಇವರು ನಿಮ್ಮ ಬದುಕಿಗೆ ಬಂದಾಗ ಹಠಾತ್ ಯಾವುದೇ ಬಿರುಗಾಳಿ ಏಳುವುದಿಲ್ಲ. ಬದಲಿಗೆ ನಿಮ್ಮ ಮನಸ್ಸಿಗೆ ಅತೀವವಾದ ನೆಮ್ಮದಿ ಸಿಗುತ್ತದೆ. ಇವರ ಮುಂದೆ ನೀವು ಯಾವುದೇ ಮುಖವಾಡ ಹಾಕಿಕೊಳ್ಳುವ ಅಗತ್ಯವಿರುವುದಿಲ್ಲ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ಒಪ್ಪಿಕೊಳ್ಳುವ ಏಕೈಕ ಜೀವ ಎಂದರೆ ಅದು ಸೋಲ್ಮೇಟ್. ಕಾರ್ಮಿಕ್ ಪಾರ್ಟ್ನರ್ ನಿಮ್ಮನ್ನು ಮುರಿಯಲು ಬಂದರೆ ಸೋಲ್ಮೇಟ್ ಮುರಿದು ಹೋದ ನಿಮ್ಮನ್ನು ಮತ್ತೆ ಕಟ್ಟಿ ಬೆಳೆಸಲು ಬಂದಿರುತ್ತಾರೆ. ನಿಮ್ಮ ಸೋಲ್ಮೇಟ್ ನಿಮ್ಮ ಬದುಕಿಗೆ ಬಂದಾಗ ಏನಾಗುತ್ತದೆ ಗೊತ್ತೇ? ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಪ್ರತಿಯೊಂದು ಆತ್ಮಕ್ಕೂ ಒಂದು ನಿರ್ದಿಷ್ಟ ಕಂಪನ ತರಂಗ ಅಂದರೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರುತ್ತದೆ. ನಿಮ್ಮ ಸೋಲ್ಮೇಟ್ ಗ್ರೂಪಿಗೆ ಸೇರಿದ ವ್ಯಕ್ತಿ ನಿಮ್ಮ ಹತ್ತಿರ ಬಂದಾಗ ನಿಮ್ಮಿಬ್ಬರ ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿ ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಗಳು ನೈಸರ್ಗಿಕವಾಗಿ ಬಿಡುಗಡೆಯಾಗುತ್ತವೆ. ಇವರ ಸಾನ್ನಿಧ್ಯದಲ್ಲಿ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ DNA ಮಟ್ಟದಲ್ಲಿ ಹೀಲಿಂಗ್ ಪ್ರಕ್ರಿಯೆ ಶುರುವಾಗುತ್ತದೆ. ಇವರ ಜೊತೆ ನೀವು ಮಾತನಾಡದಿದ್ದರೂ ಕೇವಲ ಪಕ್ಕದಲ್ಲಿ ಕುಳಿತರೆ ಸಾಕು, ಇಡೀ ದಿನದ ಆಯಾಸ, ತಲೆನೋವು ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಡುತ್ತದೆ. ಇದು ಬರೀ ಪ್ರೀತಿಯಲ್ಲ ಸ್ನೇಹಿತರೆ, ಇದು ಎರಡು ಆತ್ಮಗಳು ಪರಸ್ಪರ ರಕ್ಷಿಸಿಕೊಳ್ಳುವ ಬ್ರಹ್ಮಾಂಡದ ಜೈವಿಕ ವಿಜ್ಞಾನ ಅಂದರೆ ಬಯಾಲಜಿಕಲ್ ಸೈನ್ಸ್. ಮೂರನೆಯ ವಿಧ ಟ್ವಿನ್ ಫ್ಲೇಮ್ ಕಾಂಟ್ರಾಕ್ಟ್. ಏನಿದು ಟ್ವಿನ್ ಫ್ಲೇಮ್ ಕಾಂಟ್ರಾಕ್ಟ್ ಅಂದರೆ? ಒಂದೇ ದಿವ್ಯ ಆತ್ಮವು ಎರಡು ಭೌತಿಕ ದೇಹಗಳಾಗಿ ಸೀಳಿಕೊಂಡು ಭೂಮಿಗೆ ಬಂದಾಗ ಈ ಒಪ್ಪಂದ ಕೆಲಸ ಮಾಡುತ್ತದೆ. ಈ ಸಂಬಂಧ ಅತ್ಯಂತ ತೀವ್ರ, ಆಳ ಮತ್ತು ಕೆಲವೊಮ್ಮೆ ತಡೆದುಕೊಳ್ಳಲಾರದಷ್ಟು ಕಷ್ಟಕರವಾಗಿರುತ್ತದೆ. ನಿಮ್ಮೊಳಗಿನ ಕನ್ನಡಿಯಂತೆ ಇರುವ ಈ ವ್ಯಕ್ತಿ ನಿಮ್ಮ ಇಡೀ ಅಹಂಕಾರವನ್ನು ಕರಗಿಸಿ ನಿಮ್ಮ ಆತ್ಮದ ಅತ್ಯಂತ ಆಳವಾದ ರೂಪಾಂತರಕ್ಕೆ ಅಂದರೆ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣವಾಗುತ್ತಾರೆ. ನಾಲ್ಕನೆಯ ವಿಧ ಸೋಲ್ ಪರ್ಪಸ್ ಕಾಂಟ್ರಾಕ್ಟ್.
ಈ ಜನ್ಮದಲ್ಲಿ ನಾನು ಏಕೆ ಹುಟ್ಟಿದ್ದೇನೆ, ಏನು ಮಾಡಲು ಬಂದಿದ್ದೇನೆ ಅನ್ನುವ ನಿಮ್ಮ ಬದುಕಿನ ಅತೀ ದೊಡ್ಡ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬ್ರಹ್ಮಾಂಡದ ನಿಯಮದಂತೆ ಕೆಲವರು ಅದ್ಭುತ ಗಾಯಕರಾಗಿ, ಕೆಲವರು ನಿಸ್ವಾರ್ಥ ಶಿಕ್ಷಕರಾಗಿ, ಕೆಲವರು ಪ್ರೀತಿಯ ತಾಯಂದಿರಾಗಿ, ಇನ್ನೂ ಕೆಲವರು ಸಮಾಜವನ್ನು ಜಾಗೃತಗೊಳಿಸುವ ಬರಹಗಾರರಾಗಿ ಅಥವಾ ಕ್ರಿಯೇಟರ್ ಆಗಿ ತಮ್ಮ ಉದ್ದೇಶವನ್ನು ಪೂರೈಸಲು ಬಂದಿರುತ್ತಾರೆ. ನಿಮ್ಮ ಕಲೆ ಅಥವಾ ಕೆಲಸದ ಮೂಲಕ ನೀವು 4 ಜನರಿಗೆ ಬೆಳಕಾಗುತ್ತಿದ್ದರೆ ನೀವು ನಿಮ್ಮ ಸೋಲ್ ಪರ್ಪಸ್ ಕಾಂಟ್ರಾಕ್ಟ್ ನಡೆಸುತ್ತಿದ್ದೀರಾ ಎಂದೇ ಅರ್ಥ. 5ನೆಯ ವಿಧ ಗ್ರೀಫ್ ಕಾಂಟ್ರಾಕ್ಟ್ ಅಥವಾ ಲಾಸ್ ಕಾಂಟ್ರಾಕ್ಟ್. ಕೊನೆಯದಾಗಿ ಅತ್ಯಂತ ಹೃದಯ ವಿದ್ರಾವಕ ಒಪ್ಪಂದ ಎಂದರೆ ಗ್ರೀಫ್ ಅಥವಾ ಲಾಸ್ ಕಾಂಟ್ರಾಕ್ಟ್. ನಮ್ಮ ಜೀವನದಲ್ಲಿ ನಾವು ಅತಿಯಾಗಿ ಹಚ್ಚಿಕೊಂಡ ಕೆಲವು ಜೀವಗಳು ತುಂಬ ಬೇಗನೆ ನಮ್ಮನ್ನು ತೊರೆದು ದೂರ ಹೊರಟು ಹೋಗಿಬಿಡುತ್ತವೆ. ಅದು ಸಾವಿನ ರೂಪದಲ್ಲಿ ಆಗಿರಬಹುದು ಅಥವಾ ದೂರವಾಗುವ ರೂಪದಲ್ಲಿ ಆದರೂ ಆಗಿರಬಹುದು. ಆದರೆ ಆಧ್ಯಾತ್ಮದ ಪ್ರಕಾರ ಇದು ನಿಮ್ಮನ್ನು ಕಾಡಲು ನಡೆದ ಘಟನೆಯಲ್ಲ. ನಮ್ಮ ಕಲ್ಲಾಗಿರುವ ಹೃದಯವನ್ನು ತೆರೆಯಲು, ಬದುಕಿನ ಅನಿತ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನೋವಿನ ಮೂಲಕ ಆತ್ಮವನ್ನು ಆಳವಾಗಿ ಬೆಳೆಸಲು ಆ ಆತ್ಮವು ಹುಟ್ಟುವ ಮುನ್ನವೇ ಒಪ್ಪಿಕೊಂಡು ಬಂದ ಕಠಿಣವಾದ ಪಾತ್ರವಿದು. ನೋಡಿದ್ರಾ ಸ್ನೇಹಿತರೆ, ನಮ್ಮ ಬದುಕಿನ ಪ್ರತಿಯೊಂದು ಘಟನೆಯು ಎಷ್ಟು ನಿಗೂಢವಾಗಿ ಕನೆಕ್ಟ್ ಆಗಿದೆ ಅಂತ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಯಾವ ಕಾಂಟ್ರಾಕ್ಟ್ ಅಂತ ನಿಮಗೆ ಅನ್ನಿಸುತ್ತದೆ? ನಿಮ್ಮ ಜೀವನದಲ್ಲಿ ಇರೋರು ಕಾರ್ಮಿಕ ಅಥವಾ ಸೋಲ್ಮೇಟ ಅಂತ ಕಂಡುಹಿಡಿಯುವುದಕ್ಕೆ ನಿಮಗೆ ಅತಿ ಸರಳವಾದ ಒಂದು ಮಿರರ್ ಟೆಸ್ಟ್ ಹೇಳಿಕೊಡ್ತೇನೆ. ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಸಂಗಾತಿ ಅಥವಾ ಆ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಆ ಮುಖ ನೆನಪಾದ ತಕ್ಷಣ ನಿಮ್ಮ ಎದೆಯ ಭಾಗದಲ್ಲಿ ಆತಂಕ, ಭಯ ಅಥವಾ ಒಂದು ರೀತಿಯ ಭಾರವಾದ ಅನುಭವವಾದರೆ ಅವರು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್. ಒಂದು ವೇಳೆ ಅವರ ಮುಖ ನೆನಪಾದ ತಕ್ಷಣ ನಿಮ್ಮ ಮುಖದಲ್ಲಿ ತಾನಾಗಿಯೇ ಒಂದು ಸಣ್ಣ ಮುಗುಳ್ನಗೆ ಬಂದು ಮನಸ್ಸು ಹಗುರವಾಗಿ ಪ್ರಶಾಂತವಾದರೆ ಅವರು ನಿಮ್ಮ ಸೋಲ್ಮೇಟ್. ನಿಮ್ಮ ಆತ್ಮಕ್ಕೆ ಸುಳ್ಳು ಹೇಳಲು ಬರುವುದಿಲ್ಲ ಸ್ನೇಹಿತರೆ. ನಿಮ್ಮ ದೇಹ ಮತ್ತು ಆತ್ಮ ಕೊಡುವ ಆ ಸಿಗ್ನಲ್ಲನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ವೀಕ್ಷಕರೇ, ಸೋಲ್ಮೇಟ್ ಮತ್ತು ಕಾರ್ಮಿಕ್ ರಿಲೇಶನ್ಶಿಪ್ ಈ ಭೂಮಿಯ ಮೇಲಿನ ಸಾಮಾನ್ಯ ನಿಯಮಗಳು. ಆದರೆ ಇದನ್ನೆಲ್ಲ ಮೀರಿದ ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಅಪರೂಪವಾದ ಮತ್ತು ತೀವ್ರವಾದ ಇನ್ನೊಂದು ಆಧ್ಯಾತ್ಮಿಕ ಬಂಧನವೆಂದರೆ ಅದನ್ನೇ ಟ್ವಿನ್ ಫ್ಲೇಮ್ ಎನ್ನಲಾಗುತ್ತದೆ. ಒಂದೇ ಆತ್ಮವು 2 ದೇಹಗಳಾಗಿ ಸೀಳಿಕೊಳ್ಳುತ್ತಾ ಶಿವಶಕ್ತಿ ರೂಪ ಪಡೆದು ಭೂಮಿಗೆ ಬಂದಾಗ ಏನಾಗುತ್ತದೆ? ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರುವ ಆ 7 ನರಕ ಸದೃಶ ಹಂತಗಳು ಯಾವುವು? ದೂರವಿರುವ ಇಬ್ಬರು ಟ್ವಿನ್ ಫ್ಲೇಮ್ಗಳು ಕೇವಲ ಮನಸ್ಸಿನ ಮೂಲಕ ಟೆಲಿಪತಿ ಮಾಡುವುದು ಹೇಗೆ? ಇದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣವೇ? ನಿಮ್ಮ ಬದುಕಿನಲ್ಲಿರುವವರು ಕಾರ್ಮಿಕ್ ಪಾರ್ಟ್ನರಾ, ಸೋಲ್ಮೇಟಾ ಅಥವಾ ಸೋಲ್ ಪರ್ಪಸ್ ಕಾಂಟ್ರಾಕ್ಟಾ? ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಈ ವಿಡಿಯೋ ನಿಮಗೆ ಹೊಸ ದೃಷ್ಟಿಕೋನ ನೀಡಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ಅತಿ ದೊಡ್ಡ ರಹಸ್ಯ ಎಪಿಸೋಡ್ ಮಿಸ್ ಮಾಡದೆ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.